ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ದೇಶಾದ್ಯಂತ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮದಿನದ ಸಂಭ್ರಮ. ಗಲ್ಲಿ ಗಲ್ಲಿಗಳಲ್ಲೂ ಜೈ ಶ್ರೀರಾಮ್ ಘೋಷಣೆ ಮೊಳಗ್ತಾ ಇದೆ. ಈ ನಡುವೆ ಶ್ರೀರಾಮಚಂದ್ರ ಖುದ್ದಾಗಿ ನಡೆದಾಡಿದ್ದ ಎಂಬ ಐತಿಹ್ಯವಿರುವ ಬಾಗೇಪಲ್ಲಿ ತಾಲೂಕಿನ ರಾಮೋಜಿಪಲ್ಲಿ ಗ್ರಾಮದಲ್ಲಿ ಇವತ್ತು ಅಯೋಧ್ಯೆಯ ಮಾದರಿಯಲ್ಲೇ ಬಹಳ ಅದ್ಧೂರಿಯಾಗಿ ರಾಮನವಮಿ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ರಾಮೋಜಿಪಲ್ಲಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೀತಾರಾಮರ ಪಟ್ಟಾಭಿಷೇಕ ಕಣ್ಮನ ಸೆಳೀತಾ ಇದೆ. ಗ್ರಾಮದ ಮುಖಂಡರಾದ ಹರಿನಾಥ್ ರೆಡ್ಡಿಯವರ ನೇತೃತ್ವದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಹಾಗೂ ಅಯೋಧ್ಯೆ ಮಾದರಿಯಲ್ಲಿ ವಿಶೇಷ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ತಮಿಳುನಾಡಿನ ಕುಂಭಕೋಣದಿಂದ ಆಗಮಿಸಿದ್ದ ಅರ್ಚಕರು ತಂದಿದ್ದ ವಿಶೇಷ ವಿಗ್ರಹಗಳಿಗೆ ಅದ್ಧೂರಿ ಪೂಜೆಯನ್ನ ಸಲ್ಲಿಸಲಾಯಿತು. కార్యక్రమం గురించి మీకేం చెప్పే పనిలా ಪಾಳ್ಯಕೆರೆ ಪಂಚಾಯಿತಿ ರಾಮೋಜಿಪಲ್ಲಿ ಅಂತ ಒಂದು ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀರಾಮನವಮಿ ಪ್ರಯುಕ್ತವಾಗಿ ವಿಶೇಷವಾಗಿ ನಮ್ಮ ಕುಂಭಕೋಣಮಿಂದ ವಿಗ್ರಹಗಳೆಲ್ಲ ತರಿಸಿ ಶ್ರೀಯುತ ಶ್ರೀಮತಿ ಶ್ಯಾಮಲಾ ಮತ್ತು ಹರಿನಾಥ ರೆಡ್ಡಿಯವರ ಆಧ್ವರ್ಯದಲ್ಲಿ ನೇತೃತ್ವ ವಹಿಸಿಕೊಂಡು ಈ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಕಲ್ಯಾಣೋತ್ಸವ ಮತ್ತು ಒಂದು ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದರು ಶ್ರೀಯುತ ಹರಿನಾಥ ರೆಡ್ಡಿಯವರು. ಅದೇ ರೀತಿಯಂತೆ ಇವತ್ತು ಗ್ರಾಮದಲ್ಲಿ ವಿಶೇಷವಾಗಿ ಸ್ವಾಮಿಗೆ ದೇವಸ್ಥಾನದಲ್ಲಿ ಪೂಜೆಗಳು ಕೈಂಕರ್ಯಗಳೆಲ್ಲ ಮುಗಿಸ್ಕೊಂಡು ತದನಂತರ ಸ್ವಾಮಿಯನ್ನು ಪಟ್ಟಾಭಿಷೇಕಕ್ಕೆ ಕಲ್ಯಾಣ ಮಹೋತ್ಸವಕ್ಕೆ ವಿಶೇಷವಾಗಿ ವೈಭವೋಪೇತವಾಗಿ ಎಲ್ಲರೂ ನೃತ್ಯದಿಂದ ಸ್ವಾಮಿಯನ್ನು ಕರ್ಕೊಂಡು ಬಂದ್ವಿ. ಪ್ರತಿ ಹಳ್ಳಿನಲ್ಲಿಯೂ ಇವತ್ತು ಹಬ್ಬ ಶ್ರೀರಾಮನವಮಿ ವಿಶೇಷವಾಗಿ ಮಾಡಿರ್ತಾರೆ. ಆದರೆ ಇಲ್ಲಿ ಮಾಡಿರುವಂಥ ವಿಶೇಷವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ವೇದ, ನಾದ, ನೃತ್ಯ, ಗೀತ ಅಂತ 4 ಒಂದು ಕಾನ್ಸೆಪ್ಟಲ್ಲಿ ಮಾಡಿರುವಂಥ ಈ ಕಾರ್ಯಕ್ರಮ. ವೇದದಿಂದ ಮಂತ್ರಗಳಿಂದ ಮಾಡಿದ್ದೀವಿ. ನೃತ್ಯ ಅಂದರೆ ಎಲ್ಲರನ್ನೂ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ವಿಶೇಷವಾಗಿ ನೃತ್ಯವನ್ನು ಮಾಡಿಸಿ ದೇವರನ್ನು ಕರ್ಕೊಂಡು ಬಂದಿದ್ದೀವಿ. ತದನಂತರ ನಾದಸ್ವರದಿಂದ ಸ್ವಾಮಿಗೆ ಕೈಂಕರ್ಯಗಳು ಏನೇನು ಬೇಕೋ ಎಲ್ಲ ರೀತಿಯಲ್ಲಿ ಈ ದಿನ ಪ್ರತಿ ವರ್ಷದಂತೆ 15 ವರ್ಷದಿಂದ ನಾನು ನನ್ನ ಹುಟ್ಟೂರಾದ ಚಿಕ್ಕಬಳ್ಳಾಪುರ ಜಿಲ್ಲೆ ಚೋಳೂರು ತಾಲೂಕು ರಾಮೋಜಿಪಲ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮ ಕಲ್ಯಾಣೋತ್ಸವ ಮಾಡ್ಕೊಂಡು ಬರ್ತಾ ಇದ್ವಿ. ಅದರ ಜೊತೆಗೆ ಈ ವರ್ಷ ಏನಂತಂದರೆ ಇದು ಶ್ರೀರಾಮ ಕಲ್ಯಾಣೋತ್ಸವ ಪ್ಲಸ್ ಇದರ ಜೊತೆಗೆ ಪಟ್ಟಾಭಿಷೇಕನೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಸುಂದರವಾಗಿದೆ. ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಸುತ್ತಮುತ್ತಲಿನ ನಮ್ಮ ಪಂಚಾಯಿತಿ ಮತ್ತು ಚೇಳೂರು ತಾಲೂಕಿನ ಎಲ್ಲ ಮುಖಂಡರು ಬಂದು ದೇವರ ಶ್ರೀರಾಮನ ಅನುಗ್ರಹದಿಂದ ಆಶೀರ್ವಾದ ಪಡೆದು ನಮ್ಮ ರಘುವೀರ ಸ್ವಾಮಿ ಅಂತ ನಮ್ಮ ಇದರಲ್ಲೇ ಇದ್ದಾರೆ ಇದರಲ್ಲಿ ಕನ್ನಂಪಲ್ಲಿ ರಘುವೀರ ಸ್ವಾಮಿ ಅಂತ ಅವರು ತುಂಬ ವಿಜೃಂಭಣೆಯಿಂದ ಪೂಜೆಯನ್ನು ನೆರವೇರಿಸಿದ್ರು. ತುಂಬ ಸಂತೋಷವಾಗಿದೆ. ಎಲ್ಲರಿಗೂ ಎಂದಿನಂತೆ ಅನ್ನಪ್ರಸಾದ ಇದೆ. ಮತ್ತು ಇವತ್ತಿನ ಸಾಯಂಕಾಲ ಅವ್ರದ್ದು ದೇವರ ಉತ್ಸವದ ಮೆರವಣಿಗೆ ಇದೆ. ಅದರ ಜೊತೆಗೆ ರಸಮಂಜರಿ ಕಾರ್ಯಕ್ರಮ ತೆಲುಗು ಖ್ಯಾತ ನಟ ಹಾಗೂ ಇವರು ಹೈಪರ್ ಆದಿ ಅಂತ ಯಾವುದೋ ಜಬರ್ದಸ್ತ್ ಟೀಮ್ ಹೈಪರ್ ಆದಿ ಟೀಮಿಂದ ಮತ್ತು ಅದರ ಜೊತೆಗೆ ಡಿ ಜೋಡಿ